ಎಲ್ರಿಗೂ ಬೆಳಗಿನ ಶುಭೋದಯ. ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್. ಇವತ್ತಿನ ಬ್ಲಾಗ್ನಾಗ ಏನೇನ್ ಆಗ್ತದೆ ಏನ್ ಸುದ್ದಿ ಅಂತ ನೋಡಮ್ಮಿ. ರಾತ್ರಿ ಬೆಳಗನ ಮಳಿ ಬಂದದ್ ನೋಡ್ರಿ. ಈಗ ರಾತ್ರಿ ಬೆಳಗನ ಮಳಿ ಬಂದು ಇನ್ನೂ ನೋಡ್ರಿ ಈಗ ಚಿಟಿ 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 ಬರದೇ ನಡೆದ ನೋಡ್ರಿ. ಈಗ ನೋಡ್ರಿ ಇಷ್ಟು ಮಾಡಾಗ್ಯದ್ರಿ, ಭಯಂಕರ ಮಾಡಾಗ್ಯದ. ಚಿಕ್ಕಣ್ಣನ್ ಸುಟ್ಟಿದ ಮಿಕ್ಕೊಂದು ಡ್ರಾಯಿಂಗ್ ಪೇಪರ್ ಅದ, ಅವನಿಗೀಗ ರೆಡಿ ಮಾಡಿ ಕಳಿಸ್ಬೇಕು. ಎಲ್ಲರೂ ಮುಕ್ಕೊಂಡ್ರ ಅವ್ರಿಗೀಗ ಎಬ್ಬಸ್ಬೇಕು ನೋಡ್ರಿ. ನಾ ಮಿಕ್ಕೋಣ ಚಾಯ್ ಕುಡ್ಲಿತ್ತಾನ ಮಿಕ್ಕು. ಓಕೆ ಓಕೆ ಈಗ ಅದನಿಗೆ ಫ್ರೆಶ್ ಆಗ್ಯಾನ್ರಿ. ಅವ ಎಣ್ಣಿನ ಮನ್ಕೊಂಡ ನೋಡ್ರಿ. ಯಾಕಂದ್ರೆ ಇವಂದದ ಸುಟ್ಟಿ, ಇವಂದದ ನಾಳೆಗೆ ಪೇಪರ, ಇವಂದದ ಇವ್ದು ಪೇಪರ. ಅಯ್ಯ ಚಮಚ ತರ್ಲಿ ಸರಿತೀನಿ ನೋಡ್ರಿ. ಈಗ ಏಳಂದ್ರೆ ಒಟ್ಟೆ ಹೇಳಲಾಗ್ಯಾನ ನೋಡ್ರಿ. ಇವ್ರ ಪಪ್ಪನು ಹಂಗೆ ಮಾಡಕತ್ತೀನಿ ಬೆಳಗ್ಗೆ. ಅಯ್ಯ ಅಂಬಿಕನ ಆಫೀಸ್ಗೆ ಹೋಗಲ್ಲ, ಅಂಬಿಕನ ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ. ಮಳಿ ಹೊಂಟದ ಅನ್ಕೋತ ಏನ್ ಮಾಡೋದು ಗೊತ್ತ, ಮನ್ಕೊಂಡ್ರೆ ಮಿಕ್ಕು ಕಳ್ಸ್ಕೊಟ್ಟಿನಿ. ಮಿಕ್ಕು ಒಂದ ಸ್ನಾಕ್ಸ್ ತಗೊಂಡ್ ಕಿಸಿನ ಹೋಗ್ಬಿಟ್ರೆ 10 ರೂಪಾಯಿ ಕೊಡೋಣ, ಚಿಪ್ಸ್ ತಗೊಂಡ್ ಹೋಗ್ತೀನಿ. ಆಮೇಲೆ ಹೆಂಗ ಜಲ್ದಿ ಬರ್ತೀನಿ ಅನ್ಕೋತ ಮತ್ ಚಾರ್ ಬಿಸ್ಕಿಟ್ ತಿನ್ ಕಿಸಿನ ಹೋಗ್ಬಿಟ್ಟನ್ರಿ. ನಾನು ಮುಕ್ಕೊಂಡ್ಬಿಟ್ಟೇನ್ರಿ. ಯಾವಾಗ ಹೋಗ್ಬಿಟ್ರೇನೋ ರೀ, ನನಗೆ ಗೊತ್ತೇ. 2 ಮಗಲ್ ಮುಂದ್ ಮಾಡಿ ಫೋನ್ ಮಾಡ್ಕೊತೀನಿ. ಅಂಬಿಕ ನೀವ್ ಮನ್ಕೊಂಡದಕ್ಕೆ ನಾನು ಹಿಂಗೆ ಎಬ್ಬಿಸ್ಲಿ ನಾ ಬಂದೀನಿ ಅಂತ. ನಂಗೆ ಇಷ್ಟು ತಲೆ ಔಟ್ ಐತ್ರಿ ನನಗ. ನಾನು ಹಿಂಗ್ ಮಾಡೋಣ ಭಾಳ ಅಂದ್ರೆ ಭಾಳ ಸಿಟ್ಟು ಬರ್ತದ ನೋಡ್ರಿ ಎಲ್ಲರ ಮ್ಯಾಗ. ಇವ ಅಂದ್ರೆ ಹೇಳಕ್ಕೆ ರೆಡಿ ಇರ್ರಿ. ಈಗ ನಾನು ಕ್ಲಾಸಿಗೆ ಹೋಗ್ಬೇಕು, ಇವ್ರಿಗೆ ನೋಡ್ಲೇರಿ ಅದು ನೋಡ್ಲೇರಿ ಹೇಳೋಣ. ಈಗ ನಾನು ಬಡ ಸ್ನಾನ ಮಾಡ್ಕೋತೀನಿ. ಈಗ ಸ್ನಾನ ಮಾಡ್ಕೊಂಡು ಈಗ ನಾನು ರೆಡಿ ಆಗ್ಬೇಕೆಲ್ಲ, ಹಾಸಿಗೆದ್ದು ತೆಗಿಬೇಕೆಲ್ಲ ಮಾಡ್ಬೇಕು ನೋಡ್ರಿ. ನಾ ಈಗ ಒಂದೊಂದ್ಸಲ ಭಾಳ ತಲೆ ಔಟ್ ಮಾಡಿಬಿಡ್ತಾರ ನೋಡ್ರಿ. ಚಿಕ್ಕು ಹೇಳಮ್ಮ ಓದ್ಕೋ ಹೇಳು. ನಾನು ಮತ್ತೆ ಚಿಕ್ಕೋಳ ಕಲ್ತ್ಗೆಸಿಂದ ಚಾ ಕೊಡ್ಲತ್ತೀವಿ. ನಾ ಚಾ ಬ್ರೆಡ್ ತೊಗೊಂಡು ನಮ್ಮ ಬಿಸ್ಕಿಟ್ ಚಾ ತಗೊಂಡ ನೋಡ್ರಿ. ಈಗ ಅದಕ್ಕೆಸಿಂದ ಸಾಪ್ ಕೂತಾ ನೋಡ್ರಿ. ಓಕೆ ಈಗ ನಾ ಕ್ಲಾಸಿಗೆ ಹೋಗ್ತಾನೆ ಏನ್ ಮಾಡ್ತಿ? ಹಾ ಚಂದ ಓದ್ಕೋತ್ ಕುಂದಿರ್ಬೇಕು ನೋಡ. ಇಲ್ಲಿ ನೋಡ್ರಿ ನಂದೆಲ್ಲ ಪ್ರಾಡಕ್ಟ್ಗಳು ಇಟ್ಕೊಂಡು ನೋಡ್ರಿ. ಫೇಶಿಯಲ್ ಬ್ಲೀಚ್ ಅದು ಎಲ್ಲದ ಇಟ್ಕೊಂಡು ಕುಂತೀನಿ. ಈಗ ನಾನು ತಗೊಂಡ್ ಹೋಗ್ಬೇಕು ನೋಡ್ರಿ. ಈಗ ಫ್ರೆಂಡ್ಸ್ ಈಸ್ ಬಟ್ಟಿ ಅವ, ಇಲ್ಲಿ ಬಿ ಅವ. ಈ ಮಮ್ಮಿ ಒಡಗ್ಸ್ಲತ್ತ ಓದ್ಸು. ಎಲ್ಲ ಮನೆಗಿಂದ್ರೆ ಹೆಂಗೆ ಚಪಾತಿ ಬಿಟ್ಟದು ಎಲ್ಲ ಅದರಿ. ಸಲ ಚಪಾತಿ ಮತ್ತು ಪಲ್ಯ ಮಾಡ್ಕೊಟ್ಬಿಡ್ತೀನಿ. ಈಗ ಕ್ಲಾಸಿಗೆ ಹೊಂಟೇನಿ. ಇವ ಸಾವಿಗ ಓದ್ಕೋತ್ ಕೂತಾನ. ನಾ ನೋಡ್ರಿ ನಂದು ಇಷ್ಟು ಸಾಮಾನು ಗೊತ್ತೊಂಡಿ. ಬೀಚ್ ಫೇಶಿಯಲ್ ಇತ್ತಲ್ಲ ಬಹಳಷ್ಟದ. ಸ್ನಾನ ಮಾಡಿನ ಮುಖಕ್ಕಾದ್ರೆ ಏನೂ ಹಚ್ಕೊಂಡಿಲ್ಲ. ಯಾಕಂದ್ರೆ ಈಗ ಹೋದ್ಬೇಕೆಲ್ಲಾನು ಅಲ್ಲಿ ಎಲ್ಲ ಮತ್ತೆ ಕ್ಲೀನ್ ಮಾಡ್ಕೋಬೇಕಂತ ಕೇಸಿನ ನಾನು ಏನು ಹಚ್ಕೊಂಡಿಲ್ಲ. ಸ್ನಾನ ಮಾಡಿದ್ರೆ ರೆಡಿ ಆಗ್ಬಿಟ್ಟಿ ನೋಡಿ. ಓಕೆ ಮಾಮ ಯಾಕೆ ಕಿರ್ಕ ಚಂದ ಓದ್ಕೋತ್ ಕುಂದ್ರು. ತಮ್ಮ ಬಂದ್ಬೇಕು, ಇಬ್ರು ಜಗಳ ಆಡ್ಬೇಡ ಪ್ಲೀಸ್. ಓಕೆ ರಿಕ್ವೆಸ್ಟ್ ಅಂತ ತಿಳ್ಕೊ. ಹೋಗ್ಬರ್ಲಿನ ಬಾಯ್. ಫ್ರೆಂಡ್ಸ್ ಮಮ್ಮಿ ಮಿಕ್ಸ್ ದಾಲ್ ಮಾಡೋ ಸಲುವಾಗ ಡ್ಯಾಡಿ ಕ್ಲೀನ್ ಮಾಡ್ಕೊಳತ್ತ. ಇದ್ರಾಗ ಎಲ್ಲಾ ತರದ ಕಾಳುಗಳವ ನೋಡ್ರಿ. ದೇಹಕ್ಕೆ ಒಳ್ಳೇದ್ ಬಿ ಅದ, ಪ್ರೋಟೀನ್ ಬಿ ಅದ ನೋಡ್ರಿ. ಇದು ಪ್ರಾಡಕ್ಟ್ ಇಟ್ಕೊಂಡಿನಿಗೆ ಫಸ್ಟಿಗೆ ನಂದೇ ಮಾಡಿಸ್ಕೊಳತ್ತೀನಿ. ಯಾಕಂದ್ರೆ ಚಿಕ್ಕು ಮಿಕ್ಕು ಬರ್ತಾರಲ್ರಿ ಹಂಗಂತ ಕೇಸನ ನನಗ ರೇಣು ಅಕ್ಕ ಮಾಡ್ತಾರೆ. ರೇಣು दीदी हिंदी में बनाओ तो रेणु दीदी जो है ना, यही मेरा ब्लीच और फेशियल करने वाली है और मैं आपका करूंगी, है ना. तो ऐसे पार्टनर बन चुके हैं और ये दोनों अपने अपना कर रही है. ये और हाँ अभी इनके पार्टनर आने वाले हैं. वो वाले पार्टनर नहीं, शादी वाले नहीं, बॉयफ्रेंड फेशियल वाले पार्टनर. ನಮ್ಮ ಮ್ಯಾಮ್ ಫುಲ್ ಬಿಸಿ ಇರ ಮೀಟಿಂಗ್ ಮಾಡಾರ್ದಾಗ. ಸೊ ಅವ್ರು ಮೀಟಿಂಗ್ ನಡಿಲೋದು. ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ, ಫಟಾಫಟಿಗೆ ಮಾಡಿಸ್ಕೊತೀನಿ. ಈಗ ಬ್ಲೀಚ್ ಮಾಡಿಸ್ಕೊಳತ್ತೀನಿ, ಆಮೇಲೆ ಫೇಶಿಯಲ್ ಮಾಡ್ಸೋದದ. ಸೊ ಇವ್ ತಕ್ಕಿ ನನಗೆ ಮಾಡ್ತಾಳೆ, ನಾಳೆಗೆ ನಾ ಅಕ್ಕಿಗೆ ಮಾಡ್ಬೇಕು. ಇವೆಲ್ಲ ಇಲ್ಲಿ ಇಟ್ಕೊಂಡಿವ್ ನೋಡ್ರಿ ಸಾಮಾನುಗಳು. ಹಾಯ್ ಕರ್ನಿ. ಹಾ ಕೂತೀನ್ರಿ. ಈಗ ನಾ ಮಾಡಿಸ್ಕೊಳಕತ್ತೀನಿ ನೋಡ್ರಿ. ಅಂದ್ರೆ ಸ್ಟಾಲ್ ಕವರ್ ಮಾಡೀನ್ರಿ. ನಾ ಹಿಂಗ್ ಬ್ಯಾಕ್ ನೆಕ್ ಅವೆಲ್ಲ ಮಾಡೋದದ. बाल को थोड़ा छोड़ देना. हाँ मैम ब्लीच लगा के कितनी देर छोड़ना है? 10-15 मिनट. 15 मिनट तक छोड़. हाँ कल छोड़ना है. देखो ये इतना नीचे और नीचे नहीं देखते रहो. भूत हूँ मैं करके चिक्कू मिक्कू को संतोष को डराऊंगी. आधा फेस लेकिन ना हल्का हल्का ना इचिंग सी हो रही है. हाँ हल्का हल्का होगा. अच्छा हल्का होता कुछ देर बाद. ನೋಡಿ ದೇವ್ ದೇವ್ ಕಾಣಿಸ್ಲತ್ತೀನ. थोड़ा सा गला ऊपर.
ನನ್ ಮಾರಿ ನನಗೆ ನೋಡ ಅಂಜಿಕೆ ಹೊಂಟದೈ. ठीक है, आपका नहीं दे रही हूँ. ಈಗ ಬ್ಲೀಚ್ ಆಗ್ಯದ್ರಿ, ನಂದೀಗ ಫೇಶಿಯಲ್ ಮಾಡ್ತಾರ ನೋಡ್ರಿ. ಈಗ ಫೇಸ್ ಹೆಂಗ ಅನಿಸ್ತದ, ಚಂದ ಅನಿಸ್ಲತ್ತದ. ಈಗ ನೋಡ್ರಿ ಈಗ ಸ್ಕ್ರಬ್ ಹಚ್ಚಗತ್ತ. ಫಸ್ಟ್ ಬ್ಲೀಚ್ ಹಚ್ಚಳು, ಆಮ್ಯಾಗ ಕ್ಲಿಂಜರ್, ಆಮ್ಯಾಗ स्क्रब. इसको बहुत हल्के हाथों में करना पड़ता है ना, फर्स्ट स्लो स्लो आग ಮಾಡ್ಬೇಕಂತ. ये फर्स्ट वाला है. पूरा नहीं मैम, जैसे कि स्क्रब कर दिया. नहीं, फिर आपको चार्ज देंगे तो सारा चीज जो फेस पे हो रहा है बैक पे भी होगा. बैक छोड़ के मतलब पैक भी वैसे लग. ऐसे जल्दी जल्दी बता देना, बाद में समझ आ जाएगा. आप एक चीज कर रहे हो तो ठीक हो. हाँ, 3 बार. 400 देने में भी कहीं बहुत ज्यादा है. मैं कहीं पार्लर में तो 500 रुपए है. पार्लर में दे देंगे. 8 स्टेप ನೋಡಿ ಥರ್ಡ್ ಸ್ಟೆಪ್ ಅದ ನೋಡಿ, ಕ್ರೀಮ್ ಹಚ್ಕೊಳ್ಳಕತ್ತಿ ನೋಡ್ರಿ. ನಾ ಈಗ ನೋಡ್ರಿ ಜೆಲ್ ಹಚ್ಚೋಣ. ಈಗ ಜೆಲ್ हच्ची, अभी जल के बाद क्या सीधा फेस पैक. जल आद्वक सीधा फेस पैक रे, आमेक फिनिश. ब्लीच फेशियल इज कंप्लीट. वो लगा दो, वो 40 पे वो कर देना. ನೋಡ್ರಿ ಇದು ಲಾಸ್ಟ್ ಸ್ಟೆಪ್ ಅದ ನೋಡ್ರಿ. ಇದು ಈಗ ಹಚ್ಲತ್ತೀವಿ ಫೇಸ್ ಪ್ಯಾಕ್. ಲಾಸ್ಟ್ ಸ್ಟೆಪ್ ಅದ ನೋಡ್ರಿ, ಕಂಪ್ಲೀಟ್ ಆಯ್ತು. ಇದು ಒಣಗಬೇಕ, ಕ್ಲೀನ್ ಮಾಡ್ಕೊಂಡು ಮನೆಗೆ ಹೋಗ್ಬಿಡೋದು. जल्दी आया ना, ठीक है मैं तुम्हारा फटाफट में कर देती हूँ. हाँ मैम ಏನು ಅಂತ रिकॉर्ड हो रहा है, झूठ मत बोलना. रेणु मैम ಊಟ ಮಾಡತ್ತಾರ ನೋಡ್ರಿ. मैं जाती हूँ, ठीक है. बाय सबको, बाय 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 दीदी, बाय. ಸಾಬರ್ ಏನ್ ಮಾಡಕತ್ತಾರ ಗೊತ್ತಿಲ್ಲ. ಹಾ ಮಮ್ಮಿ ಆಯ್ ಅಂತ. ಓಹೋ ಹಲೋ, ಸ್ನಾನ ಮಾಡ್ದಿ? ಓಕೆ 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 ಓಕೆ. ಸ್ಕೂಲ್ ನಿಂದ ಬಂದ್ ಕೇಸಿಂದ ಸ್ನಾನ ಅದು ಮುಗಿಸಿ ಈಗ ಇನ್ನಾಗಳನ್ನೇ ಬಂದಿದೆ. ನೀ ಏನು ಓದ್ಕೊತ್ ಕುಂತಿದ್ ಬಂದ್ ಬಟ್ಟಿ ತೆಗೆದು ಓದಕತ್ತಿ, ಬಟ್ಟಿ ತೆಗೆದು ಓದ್ಕೊತ್ ಕೂತಿದಂತ್ರಿ ಶಾಣೆ ಕೂಸ್ಗಳು. ಮತ್ತಂದ್ರೆ ಈಗ ಚಿಕ್ಕಣ್ಣನು ಓದಕತ್ತಿದ್ರಿ. ಅವನಿಗೆ ನಾನು ಮತ್ತೀಗ ಸಕ್ಷಮ ಭಾರತಿ ಕಳ್ಸೀನಿ. ಯಾಕಂದ್ರೆ ಅಲ್ಲಿದು ವ್ಯಾಕ್ಸಿನ್ ಏನ್ ಬಾಕ್ಸ್ ಅಲ್ಲಿ ಖರಾಬ್ ಆಗ್ಬಿಟ್ಟದ. ಅಂದ್ರ ಮ್ಯಾಮ್ದು ಏನೋ ಫ್ರೆಂಡ್ ಹರಲ್ರಿ, ಅವ್ರು ಬಂದಾರ ವ್ಯಾಕ್ಸ್ ಮಾಡಿಸ್ಕೋಕ. ಬಟ್ ಅಲ್ಲಿ ಬಾಕ್ಸ್ ಅದು ಖರಾಬ್ ಆಗ್ಯದ್ರಿ. ಹಂಗತಿ ಇಲ್ಲಿ ನನ್ನ ಮನಿನೇ ಸನಿ ಅದಲ್ಲ. ನಮ್ಮ ಮನಿಗೆ ಸಕ್ಷಮ ಭಾರತಿಗೆ ಬರೇ ಇಲ್ರಿ, ಒಂದು 2-3 ನಿಮಿಷದ ಹಾದಿ ಇದೆ, ಜಾಸ್ತಿ ಏನಿಲ್ಲ. ಸೊ ನಾನು ನಂಬರ್ ಅದ ನಿಂದ್ರಿ, ನಾ ಕೊಟ್ಟು ಕಳ್ಸೀನಿ ಅಂತಂದ್ರೆ ಚಿಕ್ಕು ತಗೊಂಡ್ ಕೇಸೇನ್ರಿ. ಈಗ ಹೋಗೋಣ. ಈಗ ನಾನು ಏನ್ ಮಾಡ್ತೀನಿ, ಈಗ ಸರ ಈಗ ಅಡಿಗೆ ಮಾಡ್ಕೋತೀನಿ ನೋಡ್ರಿ. ನಾ ಈಗ ಮಿಕ್ಸ್ ದಾಲ್ ಮಾಡ್ಕೊಳತ್ತೀನಿ. ಈಗ ಚಂದನಂತ ಈಗ ಬ್ಯಾಳಿಗಳು ಬಿ ನೆಂದಾವ. ಇದು ಮತ್ತೆ ಇನ್ನ 2 ನೀರಾಗ ಇದಕ್ಕೆ ಏನ್ ಮಾಡಿನಂದ್ರೆ ಈಗ ತೊಳ್ಕೊಂಡಿನ್ರಿ. ಇದ್ರಾಗ ಈಗ ನಾ ಏನ್ ಹಾಕ್ಲಕತ್ತೀನಿ ಅಂದ್ರೆ ನೋಡ್ರಿ, ಉಪ್ಪು ಮತ್ತೊಂದು ಅರಿಶಿಣ ಹಾಕ್ಲತ್ತೀನಿ ನೋಡ್ರಿ. ಈಗ ಕುದಿಸೋ ಟೈಮ್ನಾಗ ಉಪ್ಪು ಮತ್ತೊಂದು ಸ್ವಲ್ಪ ಅರಿಶಿಣ ಪೌಡರ್ ಹಾಕೊಳಕತ್ತೀನಿ. ಪ್ಲಸ್ ನಾ ಏನ್ ಮಾಡತ್ತೀನಿ ಅಂದ್ರೆ 2 ಟಮಾಟೆ ತಗೊಂಡಿನ್ರಿ, ಮತ್ತೊಂದು ಉಳ್ಳಾಗಡ್ಡಿನೂ 2 ಕಟ್ ಮಾಡಿದ್ರಾಗ ಹಾಕ್ಬಿಡ್ತೀನಿ. ಪಾಳೆ ಮಾಡೋ ಟೈಮ್ನಾಗ ಸಾಸಿವೆ ಜೀರಿಗೆ ಅದೆಲ್ಲ ಹಾಕೋತೀನಿ ನೋಡ್ರಿ. ನಾ ಈಗ ಮಿಕ್ಸ್ ದಾಲ್ ಇಟ್ಬಿಟ್ಟೆ ನೋಡ್ರಿ ಸಿಟಿ ಹೊಡ್ಲಿಕ್ಕ. ಈಗ ಅಲ್ಲಿದೊಂದು 4 ಸಿಟಿ ಅಲ್ಲಿಗೆ ಆಗ್ತದೋ ಆಗಲ್ಲ ಗೊತ್ತಿಲ್ಲ. ಅದ್ರ ಬೇರೆ ಕುಕ್ಕರ್ ನಮ್ದು ಖರಾಬ್ ಆಗ್ಬಿಟ್ಟದ. ಇಲ್ಲಿ ನೋಡಿ ಕಬೂತರ ಹೆಂಗ್ ಕೂತದ ನೋಡ್ರಿ, ಕಬೂತರ. ಪ್ಲಸ್ ನೋಡ್ರಿ ಈಗ ಮೋಸಮ್ ಈಗ ಮತ್ತೆ ಮಳಿ ಬಂದ್ ಹೋಗ್ಯದ. ಈಗ ರೀ ಮತ್ತೆ ಈಗ ಗಾಳಿ ಬಿಳಿ ಬಿಸ್ಲತ್ತದ, ಮಾಡಾಗ್ಯದ. ಏನ್ ಮಾಡ್ತೇನೋ ಫುಲ್ ಕತ್ತಲ ಆಗ್ಯದ ನೋಡ್ರಿ. ಈ ಕಡ್ರಿ ಜಾಸ್ತಿ ಆಗ್ಯದ್ರಿ ಈಗ ಮಾಡ. ಎಲ್ಲರಿಗೂ ನಂದು ಇವತ್ತಿಂದು ಬ್ಲೀಚ್ ಫೇಶಿಯಲ್ ಬ್ಲಾಗ್ಸ್ ಹ್ಯಾಂಗ್ ಅನ್ಸ್ಲತ್ತದಂತ ನೀವು ನನಗೆ ಎಲ್ಲರೂ ಹೇಳ್ರಿ. ನಾನು ಒಂದೇನೋ ಪ್ರಯತ್ನ ಮಾಡ್ಬೇಕಂತಲ್ಲತ್ತೀನ್ರಿ. ಕಲಿಕ್ ನೋಡ್ರಿ ವಯಸ್ಸಿಲ್ಲ, ಹೌದಿಲ್ರಿ. ಮನುಷ್ಯ ನೋಡ್ರಿ ಮುದುಕಿ ಅಲ್ಲಿ ಏನಲ್ಲಿ ಕುಣೆ ಹೋಗತ್ತನ ಮನುಷ್ಯ ಕಲ್ಕೋತಿರ್ಬೇಕು. ಮನುಷ್ಯ ಪಾಠ ಎಷ್ಟು ಕಲಿತದ ನೋಡ್ರಿ ಅಷ್ಟವರಿಗೆ ಬುದ್ಧಿ ಬರ್ತದ ಅಂತಲ್ರಿ, ಹೌದಿಲ್ಲ. ನಾವು ನೋಡ್ರಿ ಪಾಪ ಭಾಳ ಮಾಡೀವ್ರಿ, ಹೌದಿಲ್ಲ. ತೋ ಭೂಮಿ ಮ್ಯಾಗಿದ್ದಾಗ ಪಾಪ ಪರಿಹಾರ ಮಾಡ್ಕೊಂಡು ಹೋಗ್ಬೇಕಂತ ನನಗೆ ಭಾಳ ಆಸೆ ಅದ. ನಿಮ್ಗೆ ಅನ್ಸಬೇಕು ಈಗೇನು ಪಾರ್ಲರ್ ಕಲಿತ ಪಾಪ ಪರಿಹಾರ ಹೇಳಕತ್ತ ಅಂತ. ನಾ ಇದು ಹೋಗೋ ರೀಸನ್ ಏನಂದ್ರಿ, ನಂಗೆ ಜಾಸ್ತಿ ಭಾಳ ನಾನು ಎಲ್ಲರಿಗೆ ಹಚ್ಕೋತೀನಿ. ನನ್ನ ಮನಸ್ಸಿಗೆ ಭಾಳ ಹರ್ಟ್ ಆಗ್ತದ್ರಿ. ನಂಗೆ ಯಾರು ಏನ್ರಿ ಅಂದರ ಮಾಡ್ದಾರ. ಸೊ ಆ ಕೆಟಗರಿ ಹುಡುಗಿ ಇದ್ದೀನಿ ನೋಡಿ. ಹಂಗಂತ ಕೇಸ್ ಏನಾರ ಸಂತೋಷ ಅಂತಾರ ಗೊತ್ತದ, ನೀವು ಒಟ್ಟೆ ಹ್ಯಾಪಿಯಾಗಿರ್ಬೇಕು, ನೀವು ನಕ್ಕೋತ ಕಲ್ಕೋತ ಹಾಂಗಿರ್ಬೇಕು ಹಿಂಗಿರ್ಬೇಕಂತಾರ. ತೋ ನನಗೆ ನಾಳೆಗೆ ಏನ್ರಿ ಹೆಚ್ಚು ಕಮ್ಮಿ ಐತಂದ್ರೆ ನನ್ನ ಮಕ್ಕಳಿಗೆ ನನ್ನ ಗಂಡಾಗ ನೋಡೋರು ಯಾರು, ಹೌದಿಲ್ಲ. ತೋ
ಆ ಪರ್ಪಸ್ ನಾ ಪಾರ್ಲರ್ ಕಲಿಲಿಕ್ಕೆ ಹೋಗಿದ ಅಂದ್ರೆ ಒಂಥರ ಟೈಮ್ ಪಾಸ್ ರೀತಿನೇ ಹೋಗಿದ್ರಿ. ಬಟ್ ಪ್ರೊಫೆಷನಲ್ ಆಗಿ ಕಲಿಬೇಕತ್ತಿಗೊಂದು ಜಿದ್ ಬಂದ್ಬಿಟ್ಟದ. ಹಾಪ ನಾನು ಕಲಿಬೇಕು, ನಾನು ಸಂತೋಷಕ್ಕೆ ಹೆಲ್ಪ್ ಮಾಡಬೇಕು, ಲೈಫ್ನಾಗ ಮುಂದೆ ಬರಬೇಕು, ಮಕ್ಳಿಗೆ ಚಲೋ ಓದಿಸ್ಬೇಕು. ಬಹಳಷ್ಟು ಆಸೆ ಇವ್ರ ಇಬ್ಬರದು. ಒಬ್ಬನೇ ದುಡಿತಾನಲ್ರಿ ಅವ್ನು. ನೀವು ಮನ್ ಕೇಳಿರ್ಬೇಕು, 11,000 ಸ್ಟಾರ್ಟ್ ಮಾಡ್ಯಾನ್ರಿ ಅವರಿ. 11,000 ಸ್ಟಾರ್ಟ್ ಮಾಡಿದ ವ್ಯಕ್ತಿ ಇವತ್ತಿನ ಡೇಟ್ನಾಗ ಇಷ್ಟೇ ದೇವ್ರು ಕೊಡ್ಲತ್ತಾನ. ಮನಿಗೆ ಚಿಕ್ಕು ಮಿಕ್ಕುನ್ ಫೀಸಿಗೆ 20,000 ರೂಪಾಯಿ ಹೋಗ್ತದ ಅಂತ ತಿಳ್ಕೊರಿ. ಅವ್ನು ಹೋಗೋ ಬರೋ ಖರ್ಚಾನ, ಊಟ ತಿಂಡಿದು ಎಲ್ಲದು, ಸಾಲ ಸೂಲ ಎಲ್ಲ ಮ್ಯಾನೇಜ್ ಮಾಡ್ಬೇಕಂದ್ರೆ ಎಷ್ಟು ಹೋಗ್ಬೋದು ಅಂತ ಕೇಸಿನ. ಇದು ಲೈಫ್ ಅದ ನೋಡಿ. ಲೈಫ್ ಅಂದ್ರೆ ನೋಡಿ ಅಪ್ಸ್ ಅಂಡ್ ಡೌನ್ಗಳು ನಡೀತಾ ಇರ್ತಾರೆ ಲೈಫ್ನಾಗ, ಹೋದಿಲ್ಲ. ಅದಕ್ಕೆ ಕಷ್ಟ ಸುಖ ಮನುಷ್ಯಾಗ ಬರಲಿ ಅಂದ್ರೆ ಯಾರಿಗೆ ಬರಲ್ಲ ಅಂತಂತಾರೆ. ಆದ್ರೆ ನಾನು ಎಲ್ಲರಿಗೂ ಹೇಳೋದು ಒಂದೇ ಮಾತೇನಂದ್ರೆ, ನಿಮ್ ಗಂಡದವ್ರು ಭೀ ಮಾಡ್ತಾರಲ್ಲ, ನೀವು ಒಂದು ಸ್ವಲ್ಪ ಅವ್ರಿಗೆ ಕೈ ಹೆಚ್ಚದಲ್ರಿ. ಅವ್ರ ಮನಿ ಅಂದ್ರೆ ನಿಮ್ಮ ಮನಿ ನೋಡ್ರಿ ಭಾಳ ಚಂದ ನಡೀತದ. ನಾ ಏನು ಎಲ್ಲರಿಗೆ ಕೆಲಸ ಮಾಡಂತೇನು ಹೇಳಕತ್ತಿಲ್ಲ. ಅದನ್ನ ಯಾರಿಗೇನು ರೂಲ್ಸ್ ಇಲ್ಲ, ಮಾಡ್ಲೇಬೇಕು ನೀವು ಅಂತ ಕೇಸಿಂದ. ನಿಮ್ ಇಷ್ಟ ಇದ್ರೆ ಮಾಡ್ರಿ, ಇಲ್ಲಾಂದ್ರೆ ಏನು ಯಾರಿಗೇನು ಫೋರ್ಸ್ ಇಲ್ಲ. ನನಗೇನು ಸಂತೋಷ ಫೋರ್ಸ್ ಮಾಡಿ ನೀ ಅದು ಮಾಡ್ಬೇಕು ಇದು ಮಾಡ್ಬೇಕಂತ. ಆಕ್ಚುಲಾಗಿ ನಾ ಯೂಟ್ಯೂಬ್ ಓಪನ್ ಮಾಡಿದ್ರೆ ಸ್ವಲ್ಪ ಪ್ರೆಷರ್ ಮನ್ಯಾಗ ಸ್ವಲ್ಪ ಇಶ್ಯೂ ಆಗ್ತದಿಲ್ಲ, ಅಮೌಂಟ್ ಇಶ್ಯೂ ಆಗ್ತದ, ಒಬ್ಬನೇ ಮಾಡ್ತಾನೆ ಹಂಗಂತ ಕೇಸ. ಅದಕ್ಕೋಸ್ಕರ ಮಾಡಿದೆ. ಪಾರ್ಲರ್ ಅಂದ್ರೆ ಸ್ವಲ್ಪ ಟೆನ್ಷನ್ ಫ್ರೀ ಇರೋ ಸಲುವಾಗಿ ನಾ ಪಾರ್ಲರ್ ಜಾಯಿನ್ ಮಾಡಿ ನೋಡಿ. ನಿಮ್ಮೆಲ್ಲರಿಗೆ ಹ್ಯಾಂಗ್ ಅನ್ಸುತ್ತ ಪಾರ್ಲರ್ ಬ್ಲಾಗ್ಗಳು ನನಗೆ ನೀವೆಲ್ಲರೂ ಹೇಳಿ. ಪ್ರೊಫೆಷ್ನಲ್ ಆಗೇನು ನಂದು ಪಾರ್ಲರ್ ಓಪನ್ ಮಾಡ್ತೀನೋ ಬಿಡ್ತೀನೋ ಅದ್ರೆ ಗೊತ್ತಿಲ್ಲ. ಬಟ್ ಈಗ ತಕ್ಕ ಮಟ್ಟಿಗಂತೂ ನನ್ನ ಮ್ಯಾಗ ನಾ ಮಾಡ್ಕೋಷ್ಟ್ರೆ ನಾನು ಕಲೀಲಿಕತ್ತಿ ನೋಡ್ರಿ. ಹುಟ್ಟಿಷ್ಟು ದೊಡ್ಡಕ್ಕಿನೇ ಆದ್ರೆ ಮನ ಹುಡುಗಿಯರ್ ಏಜ್ ಕೇಳಬಾರ್ದಂತ, ಹುಡುಗರು ಸ್ಯಾಲ್ರಿ ಕೇಳಬಾರ್ದಂತ. ಬಟ್ ಈಗ ನಂದು 94 ಡೇಟ್ ಆಫ್ ಬರ್ತ್ ನೀವು ಕೌಂಟ್ ಮಾಡ್ಕೊರಿ ನಾ ಎಷ್ಟು ವರ್ಷನಾಗ ಇದ್ದಿರ್ಬೇಕಂತ. ನಮ್ಮ ಮಮ್ಮಿ ನಮಗೆ ಏನು ಹಿಂಗೆ ಕ್ರೀಮ್ ಏನೇನು ಹಚ್ಕೊಡಿ, ಪಾಂಡ್ಸ್ ಪೌಡರ್ ಬಿಟ್ಟು, ಜಾನ್ಸನ್ ಬೇಬಿ ಪೌಡರ್ ಬಿಟ್ಟು ನಮ್ಮ ಮಮ್ಮಿಯವ್ರು ನಮ್ಗೆ ಏನು ಹಚ್ಚಿದ್ರೆ ನಮಗೂ ಅದೇ ರಾಟಿ ಇತ್ತು. ಈಗ ಮದ್ವೆ ಆದ್ಬೇಕು ನಾ ಎಂಥ ದೊಡ್ಡ ಹೈಫೈ ಫಂಕ್ಷನಿಗೆ ಹೋಲ್ರಿ, ಕಾಜಲ, ಸಿಂಧೂರ, ಬಿಂದಿ, ಇಲ್ಲಿ ಒಂದು ಲಿಪ್ ಬಾಂಬ್ ಬಿಟ್ರೆ ನಾನು ಏನೇನು ಹಚ್ತಿದ್ದಿಲ್ಲ ನೋಡ್ರಿ. ಈಗವೇ ನೋಡ್ರಿ ನಾವೆಲ್ಲ ಫಸ್ಟ್ ಟೈಮ್ ಎಲ್ಲ ನಾ ಮಾಡ್ಸಕತ್ತಿದ್ದು. ನಮ್ಮ ಮದ್ವೆ ಆಗಿದ್ದು 14ನೇ ವರ್ಷ ರನ್ನಿಂಗ್ ನಡೆದ. ಈ 14 ವರ್ಷದಾಗ 2 ಸಲ ನಾನು ಫೇಶಿಯಲ್ ಮಾಡಿಸಿದ್ರಿ. ಅದನ್ನು ಜಬರ್ದಸ್ತ್ಲೆ ಬೇರೆಯವರೇ ಮಾಡಿಸಿದ್ರು, ನಾ ಏನು ಸ್ವಂತಾಗಿ ಮಾಡ್ಕೊಂಡಿದ್ದಿದ್ದಿಲ್ಲ. ಈಗ ಪ್ರೊಫೆಷ್ನಲ್ ಆಗಿ ಎಲ್ಲ ಮಾಡತ್ತೀನಿ. ಅಷ್ಟೇ ನಿಮ್ಮ ಪ್ರೀತಿ ಅಭಿಮಾನ ಸಪೋರ್ಟ್ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಇರ್ಬೇಕು ನೋಡ್ರಿ. ಮಳಿ ಬರಂಗಾಲತ್ತ ಹನಿ ಕಡ್ಡಿದ ಫಸ್ಟ್ ಹೋಗಿ ಬಟ್ಟೆ ತಕೊಂಡ್ಬರ್ತೀನಿ. ಇಲ್ಲಿ ಮಮ್ಮಿ ಬಟ್ಟಿ ಹಾಕ್ಲ ಅಂದ್ರೆ ಬಟ್ಟಿ ತೊಗೊಳಕ ಮಾಡ್ರಿ ಎಷ್ಟಾಗದ ಮಮ್ಮಿ ಗಾಯ ಇಲ್ಲಿ ಈಗ ಇಷ್ಟು ಬಟ್ಟೆ ತಂದ್ ಕೇಸಿಂದ ಒಕಾಟ್ ಬಿಟ್ಟಿ ನೋಡ್ರಿ. ನಾ ಮಳಿ ಹೊಂಟದಂತ ಕೇಸಿಂದ ಎಟ್ರೆ ಅಗಾವಿದಲೆ ಎಟ್ರೆ ಬದಮಾಶಿದಂತಿ ನೋಡಿ. ತಂದೊಂದ್ ಪ್ಯಾಂಟ್ ಶರ್ಟ್ ತೆಗಿಯಸಲಾಗ ಅವ್ ಇಷ್ಟು ಬಟ್ಟಿ ಯಾಕೆ ಕಚ್ಚಿ ಬಿಚ್ಚಿ ಮಾಡಿದ್ನಿ ನಿನ್ ಗೊತ್ತಾ? ಇವ್ ಬಟ್ಟಿ ಹೈಕೋದಂದ ಪ್ಯಾಂಟ್ ಶರ್ಟ್ ಯಾಕೆ ತೆಗ್ದಿದ್ ನೀವು? ಹೌದು, ಇವ್ ಹಳಿ ಬಟ್ಟೆ ಅವರ್. ಇದು ಯಾಂಗಲ್ ನಿಂದ ಹಳಿ ಬಟ್ಟಿ ಕಾಣಿಸ್ಲತ್ತದ ನಿನಗ? ಕೊಟ್ಟಲ್ಲ ಬಾಯಿ ಮ್ಯಾಗ ಝಮ್ ಅಂದ ನಿನಗ. ಹಳಿ ಆಗ್ಯದದು. ಎಲ್ಲಿ ಹಳಿ ಆಗ್ಯದ ಹೇಳು? ನಾಟಕ ಮಾಡಕತ್ತ. ಇಷ್ಟು ಬಟ್ಟಿ ನೋಡ್ರಿ ಕಚ್ಚಿ ಬಿಚ್ಚಿ ಮಾಡ್ಯಾನ. ಈಗ ನಾ ಯಾವಾಗ ಮಳಸ್ಲಿ ಇವಕ್ಕೆ ಎಲ್ಲಿ ಒಣಗ್ಸ್ಲಂತ ನಂಗೆ ತಲಿ ಖರಾಬ್ ಆಲತ್ತದ. ಈಗ ಎಲ್ಲಿ ಒಣಗಿಲ್ಲ ಮಳಿ ಹೊಂಟತ್ತಲ್ಲಿ. ಬಟ್ಟೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹಿಂಗೆಲ್ಲ ಹಾಕಿ ನೋಡ್ರಿ. ಈ ಕಡೆ ಇದ್ರ ಮ್ಯಾಗ ಕಿಲ್ಲಿ ಇಲ್ಲಿ ಇವ್ರದ್ ನೋಡ್ರಿ. ಇವ್ರು ಮತ್ತಂದ್ರ ಇದ್ರ ಮ್ಯಾಗೆಲ್ಲ ಹಾಕಿನಿ, ಮತ್ತಂದ್ರ ಕಿಲ್ ಹಾಕಿನಿ ನೋಡ್ರಿ. ರೈಸ್ ಬೇಕು, ಫುಲ್ಕೆ ಬೇಕು? ಸೀಟಿ ಒಂದಾಗದಾಗ ನಂಗೆ ತಲೆ ಔಟ್ ಆಗತ್ತದ ನನಗೆ. ಸರಿ ಇದ್ರ ಮ್ಯಾಗ ಕುಂದಿರ್ತಾನ. ಅದೇ ಸೀಟಿ ಒಂದು ಹೊಡ್ಕೊಲಾಗ್ಯದ. ಯಾವಾಗ ಬ್ಯಾಳಿ ಕುದಿಬೇಕು ನಂಗೆ ಟೆನ್ಷನ್ ಆಗತ್ತ. ಮಸ್ತಿ ಫುಲ್ ಅಂದ್ ಮಸ್ತಿ ಇರ್ಬೋದು. ಈಗ ಚಿಕ್ಕು ಸರ್ರನ್ ಮೈ ತಕೋ. ಇಲ್ಲಿ ಸೀದಾ ಮೈ ತಕೋ ಟ್ಯೂಷನ್ಗೆ ಹೋಗೋದ. ಈಗ ಫ್ರೆಂಡ್ಸ್ ಮಮ್ಮಿ ನಮ್ ಸಲುವಾಗಿ ಬಿಸಿ ಬಿಸಿ ಫುಲ್ಕೆ ಮಾಡ್ಲತ್ತ ನೋಡ್ರಿ. ಹೆಂಗ್ ಉಬ್ಲತ್ತದ ಮಾರಿ ಹಂಗೆ ಉಬ್ಲಕತ್ತದ. ಮಾರಿ ಹೆಂಗದ ಸೇಮ್ ಆಸ್ ಇಟ್ ಈಸ್ ಹಂಗೆ ಉಬ್ಲಕತ್ತದ. ಚಪಾತಿ ಬಿ ಬಡೋಡಿಗೆ ಚಪಾತಿ ಲಟ್ಟಿಸ್ಕೊಂಡು ಆಮೇಲೆ ಏನ್ ಮಾಡ್ಕೋತೀನಿ, ಬ್ಯಾಳಿ ಪಾಣಿ ಹೊಡ್ಕೋತೀನಿ ನೋಡ್ರಿ. ಹಶು ಅಲತ್ತದ. ಅಯ್ಯೋ ನನ್ ಖುಷಿ ಹಶು ಅಲತ್ತದ. ನಾಳೆ ತಿಂದಿದಿ? ಅದೇ ಹೇಳ್ಬೇಕಂದ್ರ ನೋಡಿ. ನಾ ಇಲ್ಲಿ ಮಸ್ತನತಿಕ ಮಿಕ್ಸ್ ದಾಲ್ ಈಗ ರೆಡಿ ಮಾಡ್ಕೊಂಡಿ ನೋಡ್ರಿ. ಜಾಸ್ತಿ ನೀರ್ ಹಾಕಿಲ್ಲ, ನಾರ್ಮಲ್ ಆಗಿ. ಈ ಕಡೆ ಜಾಸ್ತಿ ಗಟ್ಟಿ ಬಿಲ್ಲ, ಈ ಕಡೆ ಜಾಸ್ತಿ ಅಳಸಿ ಬೀಲ್ ನೋಡ್ರಿ. ನಾರ್ಮಲ್ ಈಗ ಇದಕ್ಕೆ ಒಂದೆರಡು ಕುದಿ ಬರ್ಲಿ, ಚಂದನತೆಗೆ ಬರ್ಲಕ್ ಸ್ಟಾರ್ಟ್ ಆಗಿದೆ ಕುದಿ. ಈಗ ನಾನ್ ಮಾಡ್ಕೊಂಡು ಈಗ ಚಪಾತಿನೂ ಬಿಸಿ ಫುಲ್ಕೆನೂ ನಾ ಲಟಾಸ್ಕೊಂಡ್ಬಿಟ್ಟಿ ನೋಡ್ರಿ. ಪ್ಲಸ್ ಅಂದ್ರೆ ಈಗ ಇಲ್ಲಿ ಮಿಕ್ಸ್ ದಾಲು ರೆಡಿ ಆಯ್ತು ನೋಡ್ರಿ. ಚಿಕ್ಕ ಕೊತ್ತಂಬರಿ ತೊಂಬ ಫ್ರಿಜ್ನಾಗಿಂದು, ಆ ಫ್ರಿಜ್ನಾಗಿಂದ ಕೊತ್ತಂಬರಿ ತೊಂಬೋಗ್ ಸರ್ರಂತು.
ಈಗ ಊಟ ರೆಡಿ ಆಯ್ತು ನೋಡ್ರಿ. ಬರ್ ಊಟ ಮಾಡಮ್ಮಿ. ಮಸ್ತ್ ಅನ್ನದ ಬಿಸಿ ಫುಲ್ಕೆ ಮತ್ತಂದ್ರೆ ಈಗ ಮಿಕ್ಸ್ ದಾಲ್ ಮಾಡ್ಕೊಂಡಿ ಅದ್ರ ಕೊತ್ತಂಬರಿನೂ ಹಾಕಿನ ಟೇಸ್ಟ್ ಕೊತ್ತಂಬರಿ ಹಾಕಿದ್ರೆ ಟೇಸ್ಟ್ ಬ್ಯಾರೇನೇ ಆಗ್ತದ ನೋಡ್ರಿ ಪಲ್ಯದೀಗ. ಮತ್ತಂದ್ರೆ ಉಪ್ಪಿನಕಾಯಿ ಉಪ್ಪೆಲ್ಲ ಇಟ್ಕೊಂಡ್ ಕೇಸ ಕೂತಿ ಬರ್ ಊಟ ಮಾಡಮ್. ರೈಸ್ ನಾ ಮಾಡ್ಲಿಲ್ರಿ ನೋಡ್ರ. ಕುಕ್ಕರ್ ಬೇರೆ ಸೀಟಿನ ಹೊಡೆದಾಗ ಖರಾಬ್ ಆಗ್ಯದ. 1 ಗಂಟಾ ಬ್ಯಾಳಿ ಕುದಿಸ್ತೀನಿ ನೋಡ್ರಿ. ಪಾಪ ಒಂದೇ ಹಿಡಿದು 2 ತನಕ ಬ್ಯಾಳಿ ಕುದಿಸೋದೇ ಆಗ್ಯದ ನೋಡ್. ನಾ ಕ್ಲಾಸಿನಿಂದ ಬಂದ್ಬಾಕ ಅಂದ್ ತಲೆ ಖರಾಬ್ ಅದಕ್ಕೆ ಹೋಗಿ ಈಗ ನಾ ರಿಪೇರಿನೂ ಮಾಡಿಸ್ಕೊಂಡ್ ಬರ್ಬೇಕ್ರಿ. ಈಗ ನಾವು ಊಟ ಮಾಡಕತ್ತಿರ್ ಬರ್ರಿ ಎಲ್ಲರೂ ಕಲ್ ಕೇಸಿಂದ್ರ ಊಟ ಮಾಡಮ್ಮಂತ. ಇದು ನನ್ ಪ್ಲೇಟ್ ಅದ. ಬೆಂಡಿಕಾಯಿ ಪಲ್ಯ ನಾ ನಿಮ್ಗೆ ತೋರಿಸಿ ಉಂಡಾರ ಅಂತ ತಿಳ್ಕೊಂಡು ಉಂಡಿಲ್ ನೋಡ್ರಿ. ಇವ್ರಿಗೆ ಅಂದಿದೆ ಚಪಾತಿ ಬೆಂಡಿಕಾಯಿ ಪಲ್ಯ ಅದ ನೋಡ್ರಪ್ಪ ಉಂಡ್ರಿ ಅಂತಂದೆ. ಯಾಕೆ ನಿಂಗೆ ಅಂದಿದಿಲ್ ಚಿಕ್ಕಿ? ಇಬ್ರು ಚಪಾತಿ ಬೆಂಡಿಕಾಯಿ ಪಲ್ಯ ಉಂಡ್ರು ಅಂತ ಅಂದೆ ಹೋಗಿದಿಲ್ ನಿಮಗ್ನ? ಯಾಕೆ ಉಳ್ಳಿಲ್ಲ? ತೋ ಅವನಿಗಾರ ಹೇಳ್ಬೇಕಿತ್ತಿಲ್ ಪಾಪ ಅದ್ರೆ ಉಣ್ತಿತ್ತಿಲ್ಲ. ಬಂದ್ ನೀವು ಬಿಸ್ಕಿಟ್ ಎಲ್ಲ ಜಡ್ದಾನ ಮತ್ತಂತ ನನಗೆ ಹಸುವಾಗ್ಯದ ಅನ್ಕೋತ. ಸಾಕಿ ನಾಟಕ ಮಾಡ್ಬೇಡ, ಊಟ ಮಾಡಿ. ಇದು ನಮ್ದು ಇಬ್ಬರು ಸಾಬ್ರದ ಪ್ಲೇಟ್ ಅದ ನೋಡ್ರಿ. ಊಟ ಮಾಡಿ. ಹೆಂಗಾಗ್ಯದ ದಾಲ್ ಮಖನಿ? ಹೆಂಗ ದಾಲ್ ಮಖನಿನೇ ಬರ್ತದ ನನ್ ಬ್ಯಾಗ್. ಮಿಕ್ಸ್ ದಾಲ್ ಹೆಂಗಾಗ್ಯದ ಮಮ್ಮ? ಮಸ್ತ. ಸರಿ ಮಾಡಿ ಊಟ ಮಾಡಿ. ಶಾಣ ಕೂಸುಗತ್ಲಿ ಬರ್ ಊಟ ಮಾಡಮ್. ಮಿಕ್ಕು ಮನೆಗೆ ಈಗ ಹೋಗಲ್ ಮಮ್ಮಿ. ನನಗೆ ಒಲ್ಲ ಅನಿಸ್ಲತ್ತದ ಅನ್ಲತ್ತೀನಿ. ಅದ್ರಾಗ ಬೇರೆ ಮಧ್ಯಾಹ್ನ ಮೈ ತಕೊಂಡಿದಲ್ಲಿ ಮಳೆ ಒಂದು ಹೊಂಟಿತ್ತಲ್ಲ ಶೀನಕತ್ತೀಗ ಹಂಗಂತೇಸಿನ ನಾನು ಇರ್ಲ ಬಿಡುದು. ಬೆಳಗ್ಗೆ ಮನ್ಕೊಂಡಿರೋದಲ್ಲಿ ಇದಕ್ಕೆ ಹೋಗಿ ಟ್ಯೂಷನ್ ಇದು ಎಕ್ಸಾಮ್ ಅವ ಅಲ್ರಿ ಹಂಗಂತೇಸಿ ಚಿಕ್ಕಣ ಒಬ್ಬನೇ ಹೋಗ್ಯಾನ ನೋಡ್ರಿ. ಓದ್ಕೊತಿರ್ತಾರೆ ಮಾಡಿ ಮಮ್ಮ ಕೆಲಸ ಮಾಡಿ. ಯಾವ್ದು ನಿಂದು ಪೇಪರ್? ನಾಳೆ ಸುಟ್ಟಿ ಏನು ನಾಡ್ದದ? ಯಾವ ಪೇಪರ್ ಅದು? ಎಜುಕೇಶನ್ ಕುಂತೀವಿ ನೋಡ್ರಿ. ನನಗೆ ಹೆಂಗ ಅನ್ಸತ್ತದ ಗೊತ್ತ, ಜೀವನ ಅನ್ನೋದು ಭಾಳ ಸಣ್ಣದ, ಭಾಳ ಸಣ್ಣದ ನೋಡ್ರಿ. ಈ ನನಗೆ ಅತ್ತಲ್ರಿ ನನಗೆ ರಾಟಿ ಬಿದ್ದದ್ರಿ. ನಾವು ಒಬ್ಬಕ್ಕಿನೇ ಹೇಳ್ಬೇಕು, ನನ್ನ ಕಣ್ಣೀರೇ ಯಾರು ಹೊರ್ಸಕ್ ಬರಂಗಿಲ್ಲ. ನಾವೇ ಹೇಳ್ಬೇಕು, ನಾವೇ ಗಪ್ಪ ಕುಂದಿರ್ಬೇಕು. ಪಾಪುನ್ ಇದ್ರಾಗಿನ ಒಂದ್ ಸ್ವಲ್ಪ ಹೊರಗೆ ಹೊಂಟಿದ್ವಿ. ಹೌದಪ್ಪ ಈಗೆಲ್ಲರಿಗಿ ಇದು ಮಾಡ್ಕೊಂಡು ಹೋಗ್ಬೇಕು, ಚಂದ ಇರ್ಬೇಕು ಅಂತ ಕೇಸಿನ ಹೋದವ್ರೆ ಬರಲ್ಲ. ಬಟ್ ಅವ್ರ ನೆನಪುಗಳು ಮಾತ್ರ ಮನಸ್ಸಿನಾಗಿಂದ ಹೋಗಲ್ಲ. ಇವತ್ತು ಅಂದ್ರೆ ಮಧ್ಯಾಹ್ನ 2 ಗಂಟೆ ಹಂಗೆ ನಾವು ಊಟದು ಎಲ್ಲ ಮಾಡಿದೆವು. ಅವಾಗ ನಾವು ಫೋನ್ ನೋಡಕತ್ತೀವಿ ಬಿಡು. ಊಟದು ಆದ್ಬೇಕು. ನಾನು ವಾಟ್ಸಪ್ ಓಪನ್ ಮಾಡೀನ್ರಿ. ನನಗೆ ಅವಾಗ ಗೊತ್ತಾಗ್ಯದ, ನನಗೆ ಯಾರು ಹೇಳಿಲ್ಲ. ನಮ್ಮ ತಮ್ಮನ ಮಗಳು ತೀರ್ಕೊಂಡಳಂತ್ರಿ. ಅಂದ್ರೆ ನಮ್ಮ ಕಸನ್ ಬ್ರದರ್ ಹೈದ್ರಾಬಾದ್ದಾಗ ಇರ್ತಾರ್ರಿ. ಆಕಿನ 1 ವರ್ಷಿನ ಆಕಿನೂ ಆಗಿಲ್ರಿ. ಆಕಿನ ರೀ ಇಷ್ಟ ಲಿಟಲ್ ಬೇಬಿ. ಆಕಿ ಇಷ್ಟು ಕ್ಯೂಟ್ ಅಂದ್ರೆ ಇಷ್ಟು ಕ್ಯೂಟ್ ಇದ್ರಿ. ಅವ ಹೈದ್ರಾಬಾದ್ ಬಾಕ ನನ್ನ ಮಗಳಿಗೆ ನೋಡಕ್ ಬರಲೇನಕ್ಕ ಅಂತಿದ. ಅವ ಹೆಂಗ್ ಗೊತ್ತದ, ನನ್ಗ 2 ತಮ್ಮದವ್ರು ಹರಾರಿ, ಅವ್ರಿಗೂ 2 ಅಣ್ಣ ತಮ್ಮದವ್ರೆ ಹರಾರಿ. ಅಂದ್ರೆ ನಮ್ಮ ಪಪ್ಪಂದು ಕಸನ್ ಬ್ರದರ್ದು ಮಕ್ಕಳ್ರಿ ಅವರು. ಈಗ ಒಂದ್ ಮಗಳು ಇಲ್ಲಿ ನೋಡ್ರಿ. ನೋಡಕ್ ಬರಲ್ಲೇನ್ ನೀ ನನ್ನ ಮಗಳಿಗೆ, ನೀ ಸಸಿ ಮಾಡ್ಕೊಳ್ಳೇನ್ ನನ್ನ ಮಗಳಿಗೆ ಹಿಂಗಂತ. ಈ ವಿಡಿಯೋ ನೋಡ್ದನಂದ್ರ ಅವನಿನ್ನೂ ತ್ರಾಸ ಆಗ್ತದೆ, ನಂಗೆ ತ್ರಾಸ. ಹಂಗ ಜಾಸ್ತಿ ಏನು ಹೇಳಪ್ಲೇ ಇಲ್ಲ. ಖರೆ ಹೇಳ್ತೀನಿ ನೋಡ್ರಿ. ನನಗಿಷ್ಟ ಅಳ್ಕೋತೆ ಮಕ್ಕೊಂಬಿಟ್ಟಿನಿ ನೋಡ್ರಿ ನನ್ನ ಮಿಕ್ಕು ಜೊತೆ. ನೀ ಹೈದ್ರಾಬಾದ್ ಬಾ ನನಗೆ ಲಾಕ್ಡೌನ್ದಾಗ ನಾವು ಹೈದ್ರಾಬಾದ್ ಇದ್ವಿ. ಇವಾಗ ನಮ್ಗೆ ಇಷ್ಟು ಹೆಲ್ಪ್ ಮಾಡ್ಯಾರಿ. ಯಾರ್ದೇ ಅಲ್ರಿ, ಒಂದು ಮನಿ ಇದ್ ನೋಡ್ರಿ, ಒಂದು ಅನ್ನ ಉಂಡಿ ಅದಕ್ಕೆ ನಾವು ನೆನಪಿಟ್ಕೋಬೇಕಾಗ್ತದ್ರಿ. ಹೋದಿಲ್ರಿ ನಮಗ ಅವ್ರ ಮನೆಗೆ 1 ವಾರ ಇಟ್ಕೊಂಡ್ರೆ ನಮ್ಮ ಮನಿ ಸಿಗಲಾಗಿತ್ತು. ಅವ್ರ ಮನೆಗೆ ಇಟ್ಕೊಂಡ್ರು ನಮ್ದೆಲ್ಲ 4 ಮಂದಿ ಧ್ಯಾನ ಇಟ್ರು. ಆಮೇಲೆ ನಮ್ಮ ಮನೆ ಸಿಕ್ಕತ್ತೆಲ್ಲ ಶಿಫ್ಟ್ ಮಾಡಿದ್ರು. ಪ್ರತಿಯೊಂದು ಮಾತಿಗೆ ಅವ್ರ ಹೆಣ್ತಿಗೆ ಅಂತಿದ್ದವ ನಮ್ಮ ಮನೆಗೆ. ನಮ್ಮ ಅಕ್ಕಗ ಆರಾಮಿರಲ್ಲ, ನಮ್ಮ ಅಕ್ಕನ ಜೊತೆ ಕೆಲಸ ಮಾಡಿ ಹಾಂಗ್ ಮಾಡಿ ಹಿಂಗ್ ಮಾಡಿ. ನಮ್ಮ ತಮ್ಮ ಹಂಗ್ರಿ. ಅದಕ್ಕೆ ಎಷ್ಟು ಚಂದ ಕ್ಯೂಟ್ ಆದ ಒಂದು ಮಗಳು ಹುಟ್ಟಿಲ್ ನೋಡ್ರಿ. ಅದನ್ನು ದೇವ್ರಿಗೆ ಕೈಲಿ ನೋಡಕ್ಕಾಗಿಲ್ಲ, ಅದಕ್ಕೂ ಕಸ್ಕೊಂಡ್ಬಿಟ್ಟ ನೋಡ್ರಿ. ಇಷ್ಟು ಚಂದ ಹೇಳ್ರಿ. ಆಕಿಗೆ ಅಷ್ಟು ಜೀವ ಮಾಡ್ತಿದ್ರಿ ಅವ, ಅಷ್ಟು ಜೀವ ಮಾಡ್ತಾ. ಆಕಿ ಅಷ್ಟು ಕ್ಯೂಟ್ ಇದ್ರು. ನಾನು ವಿಡಿಯೋ ಕಾಲ್ದಾಗ ನಾ ಎಲ್ಲ ಮಾತಾಡ್ತಿದ್ದಲ್ರಿ. ಪುಪ್ಪಿದೆ ನಾವು ಲಂಬಾಣಿ ಅಲ್ರಿ, ಪುಪ್ಪಿ ಹಿಂಗ್ ಮಾಡೋರ್ರಿ ಅವ್ರು.
ದೇವ ಹುಟ್ಟೋ ಟೈಮ್ನಾಗ ಗೊತ್ತಿರ್ತದ ನಾವು ಯಾವಾಗ ಹುಡ್ತೀವಿ ಅಂತಂದ್ರೆ ಸಾಯೋ ಟೈಮಿಗೆ ಗೊತ್ತಿರಂಗಿಲ್ಲ ನೋಡ್ರಿ ನಾವು ಯಾವಾಗ ಸಾಯ್ತೀವಿ ಅನ್ನೋದ್ರಿ. ಅದಕ್ಕೆ ಒಂದು ಡೇಟ್ ಅನ್ನೋದು ಫಿಕ್ಸ್ ಮಾಡ್ಕೊಡ್ಬೇಕು ದೇವರ. ಕಮ್ಸೆ ಕಮ್ಮ ನಾವು ಪ್ರಿಪೇರ್ ಆಗಬೇಕು, ಮುಂದಿನವ್ರನ್ನು ಪ್ರಿಪೇರ್ ಆಗ್ತಾರೆ. ಹೌದಲ್ರಿ? ಈಗ ನಾ ಹೋಗ್ಬೇಕಂತ ನನಗೆ ಭಾಳ ಆಸೆ ಅದ ರೀ. ನಮ್ಮ ಮೋಟರ್ ಬಂದ್ ಕಲ್ತೀವಿ ಹೋಗ್ಬೇಕು ನಾನು. ಯಾಕಂದ್ರೆ ನೋಡ್ರಿ ಅವ್ರ ನಿಂತ ನನ್ ಭಾಳ ಒಂದು ಅಟ್ಯಾಚ್ಮೆಂಟ್ ಅದ ಅಲ್ರಿ, ಹಂಗದ ರೀ ನಮ್ದು. ನೋಡ್ರಿ ಫ್ರೆಂಡ್ಸ್, ಮಮ್ಮಿ ಕಸ ಹೊಡಿಸ್ಲತ್ತಾಳ ನೋಡ್ರಿ. ಚಾ ಕುಡ್ದಿದ್ ಕಪ್ಪ ಬಿಡ್ತೇವೆ ನೋಡ್ರಿ. ಇದು ಎಲ್ಲ ಅಲ್ಲಿ ತೊಗೊಂಡ ಮಮ್ಮಿ, ಅಲ್ಲಿಂದ ಬಿ ತೊಗೊಂಡಲ್ಲ, ಇಲ್ಲಿಂದ ಬಿ. ಇಲ್ಲಿ ಮಮ್ಮಿ ಬಾಂಡೆ ಸಿಗ್ಲದ. ಅಡಿಗೆ ಮಾಡೋದು ನನ್ ಬಿಲ್ಕುಲ್ ಮನಸ್ಸಿಲ್ಲ ನೋಡ್ರಿ. ಹಂಗ ಮಧ್ಯಾಹ್ನ ಮಿಕ್ಸ್ ದಾಲ್ ಮಾಡಿರಲ್ರಿ, ನಮ್ಮನ್ನ ದಾಲ್ ಕುತ್ತದ. ಸಂತೋಷ ಅಲ್ಲತ್ತಾರ ಇವ್ಲಕ್ಕೆ ಏನು ಮಾಡ್ಬಿಡು, ಸುಂಜರ ಅನ್ನ ಮಾಡಿ ಬಿಟ್ಬಿಡು ಅಂತ. ಇವರಿಬ್ರು ಈಗ ಚಿಕ್ಕನು ಟ್ಯೂಷನಿಗೆ ಬಂದನು. ಇಬ್ರು ಕರ್ಕೊಂಡ್ರಿಂದ ಒಂದೊಂದು ಚಪಾತಿ ಚಪಾತಿ ತಿಂದರೆ ರೋಲ್ ಮಾಡ್ಕೊಂಡು ಸಂತೋಷನು ಜಲ್ದಿ ಐತಿ ಹೊಂಟೇನಂದ್ರೆ ಏನಂದ್ರೆ ಹೊಂಟದ ಬರ್ತೀನಂದ್ರೆ ಅವ್ರನ್ನೂ ಜಲ್ದಿನೇ ಬಿಟ್ಟಾಗಿತ್ತು ಆಫೀಸ್ನಾಗ. ಈಗ ನಾನು ಮಾಡ್ಲತ್ತೀನಂತಂದ್ರೆ ಇದೆಲ್ಲ ಕಟ್ಟಿ ಚಂದ ಸಾಫ್ ಮಾಡ್ಕೊಂಡು ಕಿಸಿಂದ್ರೆ ಅನ್ನಕ್ಕೆ ಇಟ್ಬಿಟ್ಟು ನಿನ್ನ ಬ್ಯಾಳೆ ಸರ್ದ ಇಳಿಸಿಗ ಭಾಂಡೆ ತೊಳ್ಕೊಂಡು ಕಿಸಿಂದ ತಿರುಗಿ ಓದಿಸ್ಕೊಂಡು ಕುಂತು ಬಿಡ್ತೀನಿ ನೋಡ್ರಿ. ನೋಡ್ರಿ ಇಲ್ಲಿ ಇಬ್ರು ಓದ್ಕೋದ್ ಕುಂತಾರ, ಬರ್ಕೋದ್ ಕುಂತಾರ. ನಾಳೆಗಂದ್ರೆ ಚಿಕ್ಕನ್ ಪೇಪರ್ ಅದ, ನಾಳೆ ಮಿಕ್ಕುನ್ ಸುಟ್ಟಿ ಅದ ನೋಡ್ರಿ. ಹಿಂಗ ಅದ ಒಂದಿನ ಒಂದಿನ ಇವಂದ್ ಇರ್ತದ ನೋಡ್ರಿ. ಮಿಕ್ಕ ನಿಂದ ಏನದ ಮಮ್ಮ? ಯಾವಾಗದ? ನಾಳೆ ಹಾಲಿಡೇ ಏನದ ಅಂದ್ರೆ ನಾಡಿದ್ದು ಅನ್ಬೇಕು. ಚಿಕ್ಕು ನಿಂದ ಮಮ್ಮ? ನಿಂದೇನದ? ನಾಳೆ ಯಾವ ಪೇಪರ್ ಅದ? SST. ಚಲೋ, ಓಕೆ, ಮಾಡ್ಕೊ ಮಾಡಿ ಜಲ್ದಿ. ಈಗ ನಿಮ್ಮ ಪಪ್ಪ ಬರತ್ತಾನೆ, ಇಬ್ರು ಒಳಗಡೆ ಪ್ಲೇಲಲ್ಲಿ ಇದೆ. ಏನು ಹೇಳ್ತೀನಿ? ಹಾಂ, ಚಲೋ. ನೋಡ್ರಿ ಇವೆಲ್ಲ ಟಿಫಿನ್ಗಳು ಬರೀ ಎಲ್ಲ ಸೆಟ್ ಮಾಡ್ಕೇಸಿಂದ್ರೆ ಇಡ್ಬಿಟ್ಟಿನಿ. ದಿನ ಇಡ್ಬೇಕಂದ್ರೆ ವಾಪಸ್ಸೇ ಮತ್ತೆ ಚಂದ ಮಾಡಿ. ಹೊರಗಂತೂ ಚಿಟಿ ಮಳೆ ಹೊಂಟದ. ವಾಪಸ್ಸೇ ಬಟ್ಟೆ ಮತ್ತೊಮ್ಮೆ ಚಂದ ಸೆಟ್ ಮಾಡ್ಕೇಸಿಂದ್ರೆ ಒಣಗಿಸಿನ ಚಿಕ್ಕು ಮಿಕ್ಕು ಇಟ್ಟು ಕಚ್ಚಿ ಬಿಚ್ಚಿ ಮಾಡಿ ಇಟ್ಬಿಟ್ಟಿದ್ರು. ನೋಡ್ರಿ ನಾನು ಏನ್ ಮಾಡ್ಕೊಂಡಿನಂದ್ರೆ ಬಿಸಿ ರೈಸ್ ಮಾಡ್ಕೊಂಡಿದ್ದೆ. ಅದೇ ಮಿಕ್ಸ್ ದಾಲ್ ಅದಲ್ರಿ, ಅದೇ ಈಗ ಗರಂ ಮಾಡಿ ನೋಡ್ರಿ. ಮತ್ತೆ ಉಳ್ಳಾಗಡ್ಡಿ ಉಪ್ಪಿನಕಾಯಿ ಅದ ನೋಡ್ರಿ. ಊಟಕ್ಕೆ ಬರ್ರಿ ಊಟ ಮಾಡಮ್. ಅಂದ್ರೆ ಊಟ ಗಿಟ ಆಯ್ತ್ರಿ. ಈಗ ಸೀದಾ ಶಿಸ್ತು ಮಕ್ಕೋಬೇಕು. ಊಟದೆಲ್ಲ ಐತ್ ನೋಡ್ರಿ. ಈಗ ಮನ್ಕೋದಂದಿ ಅದ ನಿಮ್ಮೆಲ್ಲರಿಗೂ ಗೊತ್ತ. ನಮ್ಮ ಮಧ್ಯಾಹ್ನ ಏನಂದ್ರೆ ನಮ್ಮ ತಮ್ಮನ ಮಗಳಿಗೆ ಇಲ್ಲ ಅಂತ ಕೇಸನಂದ್ರೆ ಒಂದು 7 ತಿಂಗಳು ಹುಡುಗಿ ಇತ್ರಿ. ಅದು ಆಕ್ಚುಲಾಗಿ ಹೋಗ್ಬೇಕಿತ್ತು ನಮಗೆ ನೋಡಕ್ಕೆ. ಈ ಸಲ ನಾವು ಊರಿಗೆ ಬಂದಾಗ ಹೈದ್ರಾಬಾದ್ ಹೋಗ್ಕೇಸಿನೇ ಗುಲ್ಬರ್ಗ ಹೋಗ್ಬೇಕಂತಿತ್ತು ನನ್ನ ಪ್ಲಾನ್. ಬಟ್ ಹಿಂಗೆಲ್ಲ ಆಗೋಯ್ತು ನೋಡ್ರಿ. 1-2 ತಿಂಗಳಾಯ್ತು ಆರಾಮಿದ್ದಿಲ್ಲ. 2 ತಿಂಗಳ ನಿಂತಕ್ಕೆ ಹಾಸ್ಪಿಟಲ್ದಾಗೆ ಅಡ್ಮಿಟ್ ಇದ್ದಿಡ್ರಿ. ಜ್ವರ ಬರ್ಲತ್ತಿತ್ತಂತ್ರಕ್ಕಿ ಒಟ್ಟ ರಿಕವರಿ ಆಗಲಾಗಿತ್ತಂತ 1 ವಾರ ಡಾಕ್ಟರ್ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಹೋಗ್ಬಿಡ್ರಿ, ಸುಮ್ಮನೆ ಇಡಬೇಡ್ರಿ ಮಾಡಬೇಡ್ರಿ ಅಂತೆಲ್ಲತ್ತಿರಂತ ತೊಗೊಂಡು ಪಾಪ ಮನೆಗೆ ಬಂದು ನಮ್ಮ ತಮ್ಮರಿ ಇಷ್ಟ ಹೇಳಕತ್ತಿದ. ಮನುಷ್ಯ ನೋಡ್ರಿ ಯಾರಿಗೆ ಒಂದು ಇದಕ್ಕೆ ಹಚ್ಕೊಂಡ್ರೆ ಸಮಾನಿಗೆ ಹಚ್ಕೊಂಡ್ರೆ ಎಷ್ಟು ದುಃಖ ಆಗ್ತದ. ನಮಗ್ ಇಷ್ಟು ಜೀವ ಮಾಡ್ತಿದ್ರಿ ನಮಗ್ ಯಾಕೆ ಹಿಂಗ್ ಮಾಡ್ತಾನ? ನಾವ್ ಯಾರಿಗೆ ಅತಿಯಾಗಿ ಇಷ್ಟಪಡ್ತೇವೆ ದೇವ್ರ ಅವ್ರಿಗೆ ಹಿಂಗ್ ಮಾಡ್ತಾನ. ಸಂತೋಷ ಆದ್ರೆ ಇಷ್ಟು ಜೀವ ಮಾಡ್ತಾನ್ರಿ. ಜೀಜು ಅಂತ ನನ್ ಸ್ವಂತ ನಂದ್ ಅಣ್ಣ ತಮ್ಮದವ್ರು ಅಷ್ಟೇ ಇವ್ರಿಗೆ ಜೀವ ಮಾಡಲ್ಲ. ಅವ್ರಿಬ್ರು ಅಷ್ಟ. ವಿಜಯ್ ಮತ್ತಂದ್ರೆ ಭಾಸ್ಕರ್ ಇಬ್ರು ಭಾಳ ಅಂದ್ರೆ ಭಾಳ ಜೀವ ಮಾಡ್ತಾರೆ. ಬಿರಿಯಾನಿ ತಿನ್ಸೋದು ಎವ್ರಿಥಿಂಗ್ ಇಸ್ ಅಂತಾರೆ. ಎಲ್ಲದಕ್ಕೆ ಇವ್ರಿಗೆ ಜೀಜು ಅನ್ಕೋತಿರ್ತಾರ ನೋಡಿ. ಪಾಪ ಅದಕ್ಕೆ ಎಷ್ಟು ದಿನ ಆಗ್ಬೇಕು ಕೂಸು ಹುಟ್ಟಿಳು. ಮದುವೆ ಆಗ 1 3 ವರ್ಷ ಆಗ್ಬೇಕಾಗಿಡ್ರಿ. ಆಕಿನೂ ಇದು ಆಗ್ಲಿಲ್ಲ. ಆಕಿನ ಆತ್ಮಕ್ ಶಾಂತಿ ಸಿಗ್ಲಂತ ಹೇಳ್ಕೋತ ಒಂದೇ ಬಡ್ಕೋದು ಒಟ್ಟಿಗೆ ಹಸ್ಕೋಬಾರ್ದು ಯಾರಿಗೆ. ಅಲ್ಲಿ ಹೌದು. ನನಗರೆ ಒಂದ್ಸಲ ಆಗ್ಲತ್ತದ ನೋಡ್ರಿ ಮನ್ಸಿಗೆ. ಏನಾಗ್ಲತ್ತದ ಈ ತಿಂಗಳಂತೂ ಫುಲ್ ಬ್ಲಾಕ್ ಡೇ ಇದ್ದಂಗ ಅದ ನಮಗ್ ಹೋದ್ರೆ. ಒಬ್ಬರಿದ್ರೆ ಒಬ್ರಿಗೆ ಏನಾದ್ರೆ ಆಲತ್ತದ. ಬಟ್ ಮನುಷ್ಯ ಇದ್ದೀವ್ರಿ ಹೌದಿಲ್ಲ. ಹೊಟ್ಟಿಗೆ ಮಾಡ್ಬೇಕು ತಿನ್ಬೇಕೆ ಆಗ್ತದ್ರಿ.
ಅಳ್ಕೋತ ಕರ್ಕೋತ ಕುಂದಿರ್ಬೇಕು, ಇಲ್ಲಂತೇನೆಲ್ಲತ್ತಿಲ್ಲ. ಬಟ್ ಎಷ್ಟು ದಿನ ಅಂತ ಕುಂದಿರ್ಬೇಕಾಗ್ತದ್ರಿ, ಹೌದಿಲ್ಲ? ಎಲ್ಲ ನೆನಪಾರ್ ಮತ್ತೆಲ್ಲ ಎಲ್ಲ ಮಾಡ್ಕೋಬೇಕ. ಹಾ, ಯಾರಿಗಾಗಿರ್ತದ ನೋಡ್ರಿ ಅವ್ರಂತೂ ತ್ರಾಸ ಪಟ್ಟೆ ಪಡ್ತಾರೆ. ಯಾಕಂದ್ರೆ ಅವ್ರದ್ದು ಒಂದೇನು इससे तो भाई हमारे इंडिया के बंदे हैं, इसे भी ಹೇಳಪ್ಲೇನ್ ಇಲ್ರಿ. ಈ ಬ್ಲಾಗಿಗೆ ನಾ ಎಂಡ್ ಮಾಡಕತ್ತಿ ನೋಡ್ರಿ. ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ, ತಂದೆ ತಾಯಿ ಮರ್ಯಾದೆ ಕೊಡ್ರಿ. उनके फेस इनसे अच्छे तो ನನ್ನೋರು ತನ್ನೋರು ಅನ್ಕೊಂಡ್ ಬದಕ್ ಬಳಮ್ರಿ. 4 ದಿನ ಜೀವನ ಅದ, ಹೌದಿಲ್ಲ? ನಾವು ನಿಮ್ಮೋರು, ನೀವು ನಮ್ಮೋರು ಅನ್ಕೋತಿ ಬ್ಲಾಗಿಗೆ ಎಂಡ್ ಮಾಡತ್ತಿ ನೋಡ್ರಿ. ಅತಿಯಾಗಿ ಜಾಸ್ತಿ ಟೆನ್ಷನ್ ಐತಂದ್ರ ನನಗ BP ಹೈ ಆಗ್ಬಿಡ್ತದ. ನನಗೂ ಉಸಿರಾಡಕ್ ತ್ರಾಸ ಆಗ್ತದ ನೋಡ್ರಿ. ನನಗೊಂದೊಂದ್ಸಲ ಏನ್ ಅನ್ಸೋತಿ, ಇವೆಲ್ಲ ಝಂಜಟ್ನಿಂದ ನನಗೂ ಮುಕ್ತಿ ಸಿಕ್ಬಿಡ್ಬೇಕು ಹಿಂಗ ಅನಸ್ತದ ನೋಡ್ರಿ. ಒಂದ್ಸಲ ನನಗೆ ಹೆಂಗತ್ತದ ಗೊತ್ತದ ರೀ, ಲವ್ ಮ್ಯಾರೇಜ್ ಮಾಡಿ ದೊಡ್ಡ ತಪ್ಪು ಮಾಡಿವೇನ್ ಹಿಂಗ ಅನಸ್ಲತ್ತದ. ಎಲ್ಲ ಕಡೆಯಿಂದ ಪ್ರೆಷರ್ ಅದ ರೀ, ಒಂದೇ ಕಡೆನಿಂದ ಪ್ರೆಷರ್ ಒಬ್ಬರದೇ ಅಂತಾನು ಹೇಳಪ್ಲೇ ಇಲ್ಲ. ಅಷ್ಟೇ ಕೆಲವೊಬ್ಬರು ಹೇಳ್ಕೊತಾರ, ಕೆಲವೊಬ್ಬರು ಹೇಳ್ಕೊಲ್ಲ, ಅಷ್ಟೇ ಅದ ನೋಡ್ರಿ. ನಿಮ್ಗೆಲ್ಲ ಅನ್ನಿಸ್ತಾರ ಇವ್ರೆಲ್ಲ ಭಾಳ ಚಂದ್ರ, 4 ಮಂದಿ ಭಾಳ ಚಂದ್ರ ಇರ್ತಾರ. ಹಂಗೇನು ಇಲ್ರಿ, ದೂರದ ಬಿಟ್ಟ ನೋಡಕ್ ನೋಡಕ್ ಕಾಣಿಸ್ತದಲ್ಲ, ಹಂಗೆ ಅದ, ಅಷ್ಟೇ ಅದ. ಎಲ್ಲೋರ್ ಜೀವನದಾಗ ಅಪ್ಸ್ ಅಂಡ್ ಡೌನ್ ನಡೀತದ. ಎಲ್ಲ ಅಳದು ಕರೆದೇ ಹಾಕೋತ್ ಕುಂತಂದ್ರ ಪಾಪ ನಿಮ್ ಲೈಫಿನ ಟೆನ್ಷನ್ಗಳು ಯಾರು ನೋಡ್ಬೇಕು, ಹೌದಿಲ್ಲ? ಈ ಬ್ಲಾಗಿಗೆ ಎಂಡ್ ಮಾಡತ್ತೀನಿ. ಎಲ್ಲರಿಗೂ ಶುಭ ರಾತ್ರಿ, ಎಲ್ಲರಿಗೂ ಬಾಯ್ ಬಾಯ್, ಎಲ್ಲರಿಗೂ ಗುಡ್ ನೈಟ್, ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಿ.